ತುಮಕೂರಿನಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ. ನಾಯಿಗಳಿಂದ ನಿತ್ಯ ಬೈಕ್ ಸವಾರರಿಗೆ, ಶಾಲಾ ಮಕ್ಕಳಿಗೆ ಸಂಕಷ್ಟ. ತುಮಕೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ನಗರದ ರಾಜೀವ್ ಗಾಂಧಿ ನಗರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬೀದಿ ನಾಯಿಗಳ ದಂಡೆ ಕಾಣಿಸಿಕೊಳ್ತಾ ಇದ್ದು, ನಿವಾಸಿಗಳು ಹೈರಾಣಾಗಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಗುಂಪು ಗುಂಪಾಗಿ ಸಂಚರಿಸುವ ಬೀದಿ ನಾಯಿಗಳು ಬೈಕ್ ಸವಾರರನ್ನ ಬೆನ್ನಟ್ಟುವುದು ಸಾಮಾನ್ಯವಾಗಿದ್ದು, ಇದರಿಂದ ವಾಹನ ಸವಾರರು ಭಯಭೀತರಾಗಿದ್ದಾರೆ. ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರ ಮೇಲೂ ಬೀದಿ ನಾಯಿಗಳು ದಾಳಿ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ನಾಯಿಗಳ ದಾಳಿಯಿಂದ ಅಪಘಾತ ಸಂಭವಿಸುವ ಆತಂಕವು ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ನಾನು ಹುದಾ ಮಸೀದಿ 5ನೇ ಕ್ರಾಸಲ್ಲಿ ಇರೋದು ಸರ್. 5ನೇ ಕ್ರಾಸಿಂದ ಹಿಡಿದು ಪೂರ್ತಿ ರಾಜೀವ್ ಗಾಂಧಿ ನಗರದಲ್ಲಿನೂ. ಆಮೇಲೆ ಇಲ್ಲಿ ಗುಂಪು ಅಂದರೆ ಗುಂಪು ಜಾಸ್ತಿ. ಇಲ್ಲಿ ಯಾರು ಓಡೋಕ್ಕೂ 8-9 ಗಂಟೆ ಆಗಿಬಿಟ್ಟು ಓಡೋಕ್ಕಾಗಲ್ಲ, ತುಂಬ ಕಷ್ಟ ಆಗಿಬಿಟ್ಟೈತೆ. ಆಮೇಲೆ ಹಿಂದೆಗಡೆನೇ ಗಾಡಿ ಹಿಂದೆನೇ ಬರ್ತಾರೆ ನಾಯಿಗಳು. ಆಮೇಲೆ ಏನು ಹಿಡಿಯೋಕ್ಕೆ ಬರ್ತಾರೆ, ಒಂದು 3-4 ಹಿಡ್ಕೊತಾರೆ, ಆಮೇಲೆ ಹೋಗಿಬಿಡ್ತಾರೆ. ಮತ್ತೆ ಯಾರು ಹಿಡಿಯೋಕ್ಕೆ ಬರೋದು ಇಲ್ಲ. ಒಂದು ವಾರ 1 ತಿಂಗಳು ಯಾರು ನೋಡೋದು ಇಲ್ಲ. ಎಲ್ಲೊಂದು ಕಡೆ ಭಯದ ವಾತಾವರಣ ಮೂಡಿದ್ಯಾ ಅಂತ? ಎಲ್ಲೊಂದು ಕಡೆ ಭಯದ ವಾತಾವರಣ ಮೂಡ್ತಾ ಇದೆಯಾ ಅಂತ ನಾಯಿಗಳಿಂದ? ಹ್ಞೂ ಸರ್. ಅಂದರೆ ತುಂಬ ಇವ್ರದಿಂದ ಕಷ್ಟ ಆಗಿಬಿಟ್ಟೈತೆ ನಮಗೆ. ಈಗ ಆಟೋಲಿ ಬರಲಿ, 2 ವೀಲರಲ್ಲಿ ಬರಲಿ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮಕ್ಕಳನ್ನ ಕಚ್ಚೋದು, ಬಗಳೋದು ತುಂಬ ಜಾಸ್ತಿ ಟಾರ್ಚರ್ ಆಗಿಬಿಟ್ಟಿದೆ ನಾಯಿಯಿಂದ. ಯಾವಾಗಿಂದ ಸರ್ ನಾನು ಬಂದು ಇಲ್ಲಿ ಒಂದು 3 ವರ್ಷ ಆಯಿತು. 3 ವರ್ಷ ನಾನು ನೋಡ್ತಾ ಇದ್ದೀನಿ ಸರ್. ಸರ್ ಏನಿಲ್ಲ, ಅವರಿಂದ ಬರೀ ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ನಾಯಿಗಳಿಗೆ ಸ್ವಲ್ಪ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕಂಟ್ರೋಲ್ ರೂಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈ ಜನರಿಗೆ ಸ್ವಲ್ಪ ಕಷ್ಟ ಇದರಿಂದ ಆಗಿಬಿಟ್ಟೈತೆ. ದಯವಿಟ್ಟು ಸ್ವಲ್ಪ ಇದರಿಂದ ನಮಗೆ ಪರಿಹಾರ ಕೊಟ್ಬಿಟ್ರಿ. ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿರಿ. ಈಗ ಪಾಪು ಬರ್ತೈತೆ, ಆ ಪಾಪು ಬಂದರೂ ಸಾಕು ಕಚ್ಬಿಡ್ತಾರೆ ಸರ್ ನಾಯಿಗಳು. ಇನ್ನು ನಾಯಿಗಳ ಸಮಸ್ಯೆಗೆ ಕಡಿವಾಣ ಹಾಕುವಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಪಾಲಿಕೆ ಅಧಿಕಾರಿಗಳು ಕೂಡಲೇ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಎಂದು ನಿವಾಸಿಗಳು ಎಚ್ಚರಿಸಿದ್ದಾರೆ. ಸರ್, ಇಲ್ಲಿ ನಾಯಿ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ ಸರ್. ನಾಯಿ ಸಿಕ್ಕಾಪಟ್ಟೆ ನಾಯಿಗಳು ಇಲ್ಲೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಹೋಗ್ತವೆ. ಈ ಕಡೆ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಚ್ಚೋದು, ಅಟ್ಯಾಕ್ ಮಾಡೋದು, ಮಕ್ಕಳಿಗೆಲ್ಲ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಇದು ಪ್ರಾಣಿಗಳಿಗೆಲ್ಲ ಅಟ್ಯಾಕ್ ಮಾಡುತ್ತೆ. 50 ನಾಯಿಗಳು, 60 ನಾಯಿಗಳು ಒಂದೊಂದು ಸರಿ ಗುಂಪು ಮಾಡಿ ಆವಾಗಲೇ ಒಂದು ಇದರ ಒಂದು ಹಸುಗೆ ಅಟ್ಯಾಕ್ ಮಾಡ್ತು ನಾಯಿಗಳು. ಈ ಕಡೆ ಹಿಂದ್ಗಡೆ ಎಲ್ಲ ಮಾವಿನ ತೋಪಿದೆ ರಾಜೀವ್ ಗಾಂಧಿ ನಗರದಲ್ಲಿ. ಅದ್ರ ಒಳಗಡೆ ಎಲ್ಲ ಹಂದಿಗಳು ಇವೆಲ್ಲ ಹಿಡ್ದು ರೂಢಿಯಾಗಿಬಿಡುತ್ತೆ ನಾಯಿಗಳಿಗೆ. ಹಸಿ ಮಾಂಸ ತಿಂದು ರೂಢಿಯಾಗಿಬಿಟ್ಟವೆ. ಅದರಿಂದ ಮಕ್ಕಳಿಗೆ ಏನಾನ ತೊಂದರೆ ಆಗ್ಬೋದಂತ ನಾನು ಆಟೋ ಓಡಿಸ್ಕೊಂಡ್ಬಂದಿದ್ದೆ. ಮಕ್ಕಳಿಗೆ ಏನಾನ ಪ್ರಾಬ್ಲಮ್ ಆಗ್ಬೋದು, ಮಕ್ಕಳಿಗೆ ಏನಾನ ಹಿಡಿಬೋದು ಅಂತ. ಸರ್, ನಾನು ಒಂದು 4-5 ದಿವಸದಿಂದ ನೋಡ್ತಾ ಇದ್ದೀನಿ ಸರ್. ನಾನು ಮುಂಚೆನೇ ಆಗೈತೆ. ನಾಯಿ ಹಿಡಿಯೋರೆಲ್ಲ ಬಂದಿದ್ದರು, ಹಿಡ್ಕೊಂಡು ಹೋಗಿದ್ರು. ತಿರ್ಗಾ ಇತ್ತೀಚೆಗೆ ಜಾಸ್ತಿ ಆಗವೆ ನಾಯಿಗಳು ಅಷ್ಟೇ. ಅದೇ ಪ್ರಾಬ್ಲಮ್ ಸರ್. ಹೆಸರು ಆಜಮ್ ಅಂತ, ಆಟೋ ಡ್ರೈವರು. ಒಟ್ನಲ್ಲಿ ತುಮಕೂರು ನಗರದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಆತಂಕದಲ್ಲಿದ್ದು, ಇನ್ನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.